ಅಳಿಯಂದ್ರೆ ಅಳಿಯಂದ್ರೆ ಏನ್ ಮಾವ ನನ್ನ ಮಗಳು ಕಾಣಿಸ್ತಾ ಇಲ್ಲ. ನಿಮ್ ಮಗಳು ಕಾಣಿಸ್ತಾ ಇಲ್ವಾ? ನನ್ನ ಮಗಳು ಜೊತೆ ನಿಮ್ ಹೆಂಡತಿನೂ ಕಾಣಿಸ್ತಾ ಇಲ್ಲ. ಎರಡು ಒಂದೇ ಅಲ್ವಾ ಮಾವ? ಇಲ್ಲೆಲ್ಲೋ ರಿಪೀಟ್ ಟೆಲಿಕಾಸ್ಟ್ ಸೀರಿಯಲ್ ನೋಡ್ತಾ ಇರ್ತಾಳೆ, ಹೋಗಿ ನೋಡೋಗಿ ಮಾವ. ಇಷ್ಟು ಸೀರಿಯಸ್ ವಿಷಯನ ನೀವು ಇಷ್ಟು ಕೂಲಾಗಿ ತೋಳ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ನಿಮ್ಮ ಮೇಲೆ ತುಂಬಾ ಡೌಟ್ ಹೊಡಿತಾ ಇದೆ. ಮಾವ ಖುಷಿ ಪಡೋ ವಿಚಾರಕ್ಕೆ ಯಾಕೆ ಇಷ್ಟೊಂದು ಸೆಟ್ ಮಾಡ್ಕೊತಾ ಇದ್ದೀರಾ? ಬಿ ಕೂಲ್ ಮಾವ, ಬಿ ಕೂಲ್. ಇಷ್ಟು ಸೀರಿಯಸ್ ವಿಷಯ ನಿಮಗೆ ಸಂತೋಷದ ವಿಚಾರನಾ? ಮಾವ ನಿಮ್ಮ ಹೆಂಡತಿ ಓಡೋದಾಗ ನೀವೆಷ್ಟು ಖುಷಿ ಪಟ್ರಿ ಅಂತ ನಾನು ನನ್ನ ಹೆಂಡತಿ ನೋಡಿದ್ದೀವಿ. ನನ್ನ ಹೆಂಡತಿ ಓಡಬೇಕಾರೆ ನಾನು ಖುಷಿ ಪಡೋದು ಬೇಡವಾ? ಇದು ಯಾವ ಸೀಮೆ ನ್ಯಾಯ ಮಾವ? ಅದೇ ಬೇರೆ ಇದೇ ಬೇರೆ. ಇಷ್ಟು ದಿನ ನಾನು ಡಿವೋರ್ಸ್ ಕೇಸ್ ಗೆಲ್ಲೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ. ಇನ್ಮೇಲೆ ಕಿಡ್ನಾಪ್ ಕೇಸಲ್ಲೂ ಎಕ್ಸ್ಪರ್ಟ್ ಅಂತ ತೋರಿಸ್ತೀನಿ. ಸರ್ 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 ಎಸ್ ಮೈ ಲಾರ್ಡ್. ನಾನು ಸರ್ ನಾನು ಚೆನ್ನಾಗಿದೆ ಹೆಸರು. ಯಾರು? ಏನ್ ಕೇಸ್ ಹೇಳಿ? ನ್ಯಾಯನ ಬಲಗೈಲಿ ಹಿಡ್ಕೊಂಡು ನಿಮ್ ಕೇಸ್ ಫೈಲ್ನ ಎಡಗೈಲಿ ಹಿಡ್ಕೊಂಡು ಹೇಗ್ ವಾದ ಮಾಡ್ತೀನಿ ಅಂದ್ರೆ ಆ ನ್ಯಾಯ ದೇವತೆನು ಶಬಾಷ್ ಅನ್ಬೇಕು. ಹಾಗೆ ವಾದ ಮಾಡ್ತೀನಿ. ಅಯ್ಯೋ ಸರ್, ಯಾವ ಕೇಸು ಅಲ್ಲ. ನನ್ನ ಹೆಸರು ಕೆ ಅನಸೂಯ ಪರಮೇಶ್ವರಿ. ಅದೇ ನಿಮ್ ಜೂನಿಯರ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಕಾಲ್ ಮಾಡಿದ್ನಲ್ಲ, ಅದು ನಾನೇ ಸರ್. ಅಯ್ಯೋ, ಫೋನಲ್ಲೇ ಹೇಳಿದ್ನಲ್ಲಮ್ಮ ನನಗೆ ಕೆಲಸ ಇಲ್ಲ, ಇನ್ನು ನೀ ನನ್ನ ಜೂನಿಯರ್ ಆಗಿ ಬಂದರೆ ನಿಂಗೆ ಹೆಂಗೆ ಸಂಬಳ ಕೊಡೋದು? ನೋಡಮ್ಮ, ಈ ಆಫೀಸಲ್ಲಿ ಅಂತಿರೋದು ನಾನು ಒಂದಿಷ್ಟು ಓಡಾಡ್ತಿರೋ ನೊಣಗಳು ಅಷ್ಟೇ. ಅದಕ್ಕೆ ಸರ್ ನಾನು ಇಲ್ಲಿ ಬಂದಿರೋದು. ಈ ಖಾಲಿ ಬಿದ್ದಿರೋ ಆಫೀಸ್ನ ಬ್ಯುಸಿ ಮಾಡಿ ಕೇಸ್ ಮೇಲೆ ಕೇಸು ತಗೊಂಡು ಬಿಸ್ನೆಸ್ನೆಲ್ಲ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಿಲ್ಲ. ನನ್ನ ಹೆಸರು ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿನೇ ಅಲ್ಲ. ಓ, ಕೊಳ್ಳೆಗಾಲ. ನೋಡಮ್ಮ, ಲಾಯರ್ ವೃತ್ತಿ ಅನ್ನೋದು ಬಿಸ್ನೆಸ್ ಅಲ್ಲ, ಇಟ್ಸ್ ಎ ಸರ್ವಿಸ್. ಅದೇ ಸರ್ ಪ್ರಾಬ್ಲಮ್ ಆಗಿರೋದು. ನೀವು ಹಿಂಗೆ ಸರ್ವಿಸು ಅಂತ ಕೂತ್ರೆ ಇಲ್ಲಿದ್ದಾವಲ್ಲ ನೊಣಗಳು, ಅವು ನಿಮ್ಮ ಹತ್ರಕ್ಕೆ ಬರಲ್ಲ ಅಷ್ಟೇ. ಈಗ ನಾನೊಂದು ವಾಟರ್ ಬಾಟಲ್ ತೊಗೊಂಡು ನೀರು ಕುಡಿಬೇಕು ಅಂದರು ಅದಕ್ಕೂ ದುಡ್ಡು. ಅದು ಬಿಡಿ, ನೀವೇ ವಿಷದ ಬಾಟಲ್ ತೊಗೊಂಡು ಸಾಯ್ಬೇಕು ಅಂದರು ಅದಕ್ಕೂ ದುಡ್ಡು. ಮನಿ ಈಸ್ ಎವ್ರಿಥಿಂಗ್ ಸರ್. ಬಿಡಮ್ಮ, ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ ಧರ್ಮರಾಯ ಅವ್ರ ಆಫೀಸು. ನಾನೇ ಧರ್ಮರಾಯ. ಬನ್ನಿ ಕೂತ್ಕೊಳ್ಳಿ. ಕೇಸ್ ಬಂದಿದೆ, ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನೋಡ್ತಾ ಇರೋ. ಇದು ಫಸ್ಟ್ ಲೆಸನ್ ನಮ್ಮ ಆಫೀಸಲ್ಲಿ. ಸರ್, ನಾನು ಅಪ್ಪಣ್ಣ, ಇವನು ತಿಪ್ಪಣ್ಣ. ನಾವಿಬ್ಬರು ಅಣ್ಣ ತಮ್ಮದಿರ ಸರ್. ನಮಗೆ 4 ಎಕರೆ ಜಮೀನಿದೆ. ಅದೇ ತಕರಾರು. ಆ ತಕರಾರು ನೀವು ತಗೊಂಡು ಕೇಸ್ ನಡೆಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಆ 4 ಎಕರೆನಾಗೆ 2 ಎಕರೆ ನಂದು, 2 ಎಕರೆ ಇವಂದು. ನನ್ನ ಜಮೀನಾಗೆ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇವನ್ ಜಮೀನಾಗೆ ಇವನ್ ವ್ಯವಸಾಯ ಮಾಡಬೇಕು ಅಂತ ಅವನೇ. ಅದೇ ನಮ್ಮ ಜಗಳ ಸರ್. ಇವನು ಸಿಕ್ಕಿರೋ 2 ಎಕರೆ ಜಮೀನಲ್ಲಿ ಇವನು ನೀರಾವರಿ ಇದೆ, ನನಗೆ ನೀರಾವರಿ ಇಲ್ಲ. ನೀರಾವರಿ ಜಾಗದಲ್ಲಿ ಇವನು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅವನೇ. ನಾನು ಅದ್ರಲ್ಲಿ ಹೆಂಗೆ ಸರ್ ವ್ಯವಸಾಯ ಮಾಡೋದು? ಇವನಿಗೇನಾದ್ರೂ ಬುದ್ಧಿಗಿದೆಯಾ ಸರ್? ನೋಡು, ನೀನು ವಯಸ್ಸಾಗ ದೊಡ್ಡವನು ಅಂತ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ನೀನು. ಕರೆಕ್ಟು. ಸುಮ್ಮನೆ ಇರಿ ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಕೃಷ್ಣ ಏನು ಹೇಳಿದಾನೆ ಅಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಅಂದರೆ ಏನೋ ನಮ್ಮ ಮೂಲೆ ಮನೆ ಕೃಷ್ಣ ಹಂಗಂದವನ? ಹೋಲಿ ಬಿಡಿ. ಒಂದು ಕೆಲಸ ಮಾಡಿ, ನಿಮ್ಮ ನೀರಾವರಿ ಜಮೀನನ್ನ ಅವ್ರಿಗೆ ಕೊಟ್ಬಿಡಿ, ವ್ಯವಸಾಯ ಮಾಡ್ಕೊಳ್ಳಿ. ಅವ್ರ ಜಮೀನಲ್ಲಿ ನೀವು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ಕೊಂಬಿಡಿ. ಏನಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ಜಗಳ ಇರಲ್ಲ, ಕೋರ್ಟು ಕಚೇರಿ ಏನೂ ಇರಲ್ಲ. ಹೌದಲ್ವಾ? ನೀವು ಹೇಳೋದ್ರಿಗೂ ನ್ಯಾಯ ಇದೆ. ಹಂಗನ್ಬಿಟ್ಟು ಇವನು ಹೇಳಿದ್ರೆ ಕೇಳ್ಬಿಡ್ತೀನಾ? ಸರ್, ಕೋರ್ಟ್ಗೆ ಅಂತ ಬಂದವ್ರನ್ನ ಇಷ್ಟು ಸಲೀಸಾಗಿ ನಮ್ಮ ನ್ಯಾಯನ ತೀರ್ಮಾನ ಮಾಡಿಕೊಟ್ಬಿಟ್ರಿ. ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಸರ್, ನಿಮ್ಮ ಫೀಸ್ ಸರ್? ನಿಮ್ಮ ಆಶೀರ್ವಾದ ಸಾಕು. ಸರಿ ಸರ್, ನಾವಿಲ್ಲಿ ಬರ್ತೀವಿ ಸರ್. ಹೆಂಗೆ?
ಬಾಯ್ ಮಣ್ಣು. ಈ ಥರ ಬಂದವ್ರಿಗೆಲ್ಲ ನ್ಯಾಯ ಹೇಳಿ ಕಳಿಸ್ತಾ ಇದ್ರೆ ನಮ್ಮ ಆಫೀಸಿಗೊಂದು ದೊಡ್ಡ ಬೀಗ ಹಾಕೋಬೇಕಷ್ಟೆ. ಇನ್ಮೇಲೆ ಆಫೀಸ್ ಇನ್ಚಾರ್ಜ್ನ ನನಗೆ ಕೊಟ್ಟು ನೋಡಿ, ಆಮೇಲೆ ನೋಡಿ ದುಡ್ಡಿನ ಸಿರಿಮಳೆ ಹೆಂಗೆ ಸುರಿಸ್ತೀನಿ ಅಂತ. ಧರ್ಮ ನಂದು, ಕರ್ಮ ನಿಂದು, ಮಾಡು, ಅನುಭವಿಸ್ತೀಯ. ಅಳಿಯಂದ್ರೆ ಮಾವ ಬಂದ್ರ? ಮಾವ ಇದು ಇಷ್ಟು ಬೇಗ ಕಂಪ್ಲೇಂಟ್ ಕೊಟ್ಬಿಟ್ಟು ಅರೇಂಜ್ ರೋಡ್ ತಂದ್ಬಿಟ್ರ ಮಾವ? ಏನು ಅಳಿಯಂದ್ರೆ, ನಾನೆಲ್ಲ ಹಾಗೆ ಮಾಡ್ತೀನಾ? ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ಮಗಳು ಕಾಣೆಯಾಗಿರೋದ್ರಿಂದ ನೀವೆಷ್ಟು ವೇದನೆ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಅದನ್ನು ನೀವು ಮುಖದಲ್ಲಿ ತೋರಿಸ್ತಾ ಇಲ್ಲ. ನೋಡಿದರೆ ಬೆಳಗಿಂದ ಏನು ತಿಂದಿಲ್ಲ ಅನ್ನಿಸ್ತಾ ಇದೆ. ಅದು ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ಅದಕ್ಕೆ ಸ್ಪೆಷಲ್ ಆಗಿ ಬೆಣ್ಣೆ ದೋಸೆ ಕಟ್ಟಿಸ್ಕೊಂಡ್ ಬಂದಿದ್ದೀನಿ. ಬೆಣ್ಣೆ ದೋಸೆ ತಂದ್ರಮ್ಮ? ಮೊದಲು ಇದನ್ನು ತಿನ್ನಿ, ಆಮೇಲೆ ನಿಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡಿ. ಒಬ್ಬರು ಹೆಂಡತಿ ಬಿಟ್ಟೋಗಿರೋ ಕಷ್ಟ ಮತ್ತೊಬ್ಬರು ಹೆಂಡತಿ ಬಿಟ್ಟೋಗಿರೋರಿಗೆ ಗೊತ್ತಾಗೋದು. ನಡೀರಿ ತಿನ್ನೋಣ. ಇವನೇನಪ್ಪ ದುಷ್ಮನ್ ಥರ ಹೋಗಿ ದೊಡ್ಡ ಮನುಷ್ಯನ ಥರ ಬಂದವನೇ? ಅಳಿಯಂದ್ರೆ ಯೋಚನೆ ಮಾಡಿ. ಅದು ಮಾವ ಕೊಡಿ, ನಾನೆಲ್ಲ ತಿಂತೀನಿ, ಕೊಡಿ. ನೋಡಿದ್ರ ನಿಮ್ಗೆ ಎಷ್ಟು ಹೊಟ್ಟೆ ಹಸ್ತಾ ಇದೆ ಅಂತ. ಇಲ್ಲಿ ತಿಂದ್ರೆ ಕಣ್ಣೆಸರಾಗುತ್ತೆ. ಒಳಗಡೆ ಬನ್ನಿ. ಯಾವ ಕಣ್ಣು ಹೆಸರಿಲ್ಲ, ಯಾವ ಬಸ್ಸು ಇಲ್ಲ, ಕೊಡಿ ಮಾವ ನೀವು. ಅಳಿಯಂದ್ರೆ ನನ್ನ ಮಗಳು ಬಂದಿರ್ಬೇಕು. ಆ ಮಾವ ಬಂದಿದ್ದಾಳೆ. ಒಳಗಡೆಯಿಂದ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಇವನೇನಪ್ಪ ಎಣ್ಣೆ ವಾಸನೆನ ಬಿರಿಯಾನಿ ವಾಸನೆ ಅನ್ಕೊಂಡವನೆ. ಅದಕ್ಕೆ ಇವನ್ ಹೆಂಡತಿ ಓಡೋಗಿರೋದು. ಅದೇ ಸರ್ಪ್ರೈಸ್ ಕೊಡ್ಬೇಕಂತಿದ್ದೀರಾ? ಹೌದು ಹೌದು ಮಾವ, ಕೊಡಿ, ನಾನು ಇಲ್ಲ ತಿಂತೇನೆ. ನೀವು ಒಂದು ಅರ್ಧ ಗಂಟೆ ಆಚೆ ಹೋಗ್ಬಿಟ್ಟು ಬನ್ನಿ. ಹೆವಿ ಸರ್ಪ್ರೈಸ್ ಮಾವ. ಬಂದು ನೋಡ್ಬಿಟ್ರೆ ಎದೆ ಹೊಡ್ಕೊಂಡು ಸತ್ತೇ ಹೋಗ್ಬಿಡ್ತೀರ ನೀವು. ನೀವು ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ. ದಾರಿಗೆ ಅಡ್ಡ ಬರೋರು, ಅಡ್ಡಬಾಯಿ ಹಾಕೋರು ಯಾರು ಉಳಿಬಾರ್ದು ಮಗಳೇ. ನನ್ನ ಕನಸು ನನ್ಸಾಗುತ್ತೆ ಅಲ್ವಾ ಮಗಳೇ? ಆಗುತ್ತಪ್ಪ, ನಿನ್ ಕನ್ಸೇ ನನ್ ಕನ್ಸು. ಅದನ್ನ ಪೂರ್ತಿ ಮಾಡೋದೊಂದೇ ನನ್ ಗುರಿ. ನನ್ನ ಮೇಲಿರೋ ಅಭಿಮಾನ ಪ್ರೀತಿಗೆ ಚಿಕ್ಕ ವಯಸ್ಸಲ್ಲೇ ನೀನು ನಿನ್ನ ಕೈ ಮೇಲೆ ಅಪ್ಪ ಅಂತ ಹಚ್ಚಿ ಹಾಕ್ಸ್ಕೊಂಡಿದ್ದು ಸಾರ್ಥಕ ಆಯಿತು. ನೀನು ನನ್ನ ಆಸೆಗಳನ್ನೆಲ್ಲ ಪೂರ್ತಿ ಮಾಡಿದೆ. ಶಭಾಷ್ ಮಗಳೇ, ನನಗೆ ಇವಾಗ ಸಮಾಧಾನ ಆಯಿತು. ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸಿದೆಯಲ್ಲ, ನನಗಷ್ಟೇ ಸಾಕು. ಹೌದಪ್ಪ, ಇಲ್ಲಿವರೆಗೂ ನೀನೇನು ಹೇಳಿದ್ಯೋ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೆ. ಮುಂದೇನೂ ಕೂಡ ನೀನು ಏನು ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ನಿನ್ನ ಆಸೆ ಆಕಾಂಕ್ಷೆಗಳ ವಿರುದ್ಧವಾಗಿ ಯಾರೇ ನಿಂತರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಮಗಳೇ, ನೀನು ಇಲ್ಲಿದ್ಯಾ? ನಾನು ಬೆಳಿಗ್ಗೆಯಿಂದ ನಿನಗೆ ಹುಡುಕದೇ ಇರೋ ಜಾಗನೇ ಇಲ್ಲ. ಅಲ್ಲಿ ನೋಡಿದ್ರೆ ಅಳಿಯಂದ್ರು ಅನ್ನ ನೀರು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಜೀವನನೇ ಬೇಡ ಅಂತ ಮೂಲೆಯಲ್ಲಿ ಕೂತಿದ್ದಾರೆ. ನೀನೇನಮ್ಮ ಇಲ್ಲಿ? ಬೆಳಿಗ್ಗೆಯಿಂದ ನೀನು ಇವಳ ಜೊತೆನೇ ಇದೆಯಾ? ನನ್ನ ಅಳಿಯಂದ್ರಿಗೆ ಸಮಾಧಾನ ಮಾಡೋಕ್ಕೆ ನಾನಾದರೂ ಇದ್ದೀನಿ. ಆದರೆ ಪಾಪ ನಿನ್ನ ಗಂಡಂಗೆ ಅವನು ನೀನೇ ಜೀವ, ನೀನೇ ಪ್ರಾಣ ಅಂತ ಮನೆ ಮಾಟ ಬಿಟ್ಟು ಬಂದರೆ ಅಂತ ದೇವ್ರಂತ ಮನುಷ್ಯನ ಬಿಟ್ಟು ಬಂದಿದೆಯಲ್ಲ. ನಾನಾದರೂ ಈಗ ತಾನೇ ನಮ್ಮ ಅಳಿಯಂದ್ರಿಂದ ನೋಡ್ಕೊಂಬಂದೆ, ಸಮಾಧಾನ ಆಯಿತು. ಆದರೆ ಪಾಪ ನಿನ್ನ ಗಂಡ ಬೇಜಾರಲ್ಲಿ ಯಾವ ಮೂಲೆಯಲ್ಲಿರೋ ಫ್ಯಾನಿಗೆ ತಲೆ ಕೊಟ್ಟವನೋ, ಅಥವಾ ಹುಡುಕಿ ಸಾಕಾಗಿ ಯಾವ ಟ್ರೈನಿಗೆ ಕತ್ತಿಟ್ಟವನೋ. ಈಗಿನ ಕಾಲದಲ್ಲಿ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು ಅಂತ ಹರಕೆ ಹೊತ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ಹರಕೆಯನ್ನು ಪೂಜೆನೂ ಮಾಡಲ್ಲ ನೀವು. ಅನ್ಯಾಯವಾಗಿ ಒಳ್ಳೆ ಗಂಡಂದ್ರನ್ನ ಕಳ್ಕೊತಾ ಇದ್ದೀರಾ. ಸುಮ್ಮನೆ ಏನೇನೋ ಹೇಳಿ ಎದುರಿಸ್ಬೇಡಿ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ನಾವು ಎಲ್ಲಾದ್ರೂ ಅವ್ರನ್ನ ಕರೆದ್ರೆ ಫಸ್ಟ್ ಹೇಳೋದೆ ನನಗೆ ಬರಲ್ಲ, ಸೆಕೆಂಡು ನನಗೆ ಟೈಮ್ ಇಲ್ಲ, ಥರ್ಡು ನನ್ನ ಹತ್ರ ದುಡ್ಡಿಲ್ಲ. ಅದಿರಲಿ ಅಪ್ಪ,
ಅದ್ ಯಾವತ್ತೋ ಬರ್ಡೇ ಪಾರ್ಟಿಗೆ ಹೋಗಿದ್ರಲ್ಲ, ಬರ್ಡೇ ಪಾರ್ಟಿ ಅಲ್ಲಪ್ಪ, ಫ್ರೆಂಡ್ಸ್ ಜೊತೆ ಎಣ್ಣೆ ಪಾರ್ಟಿ ಮಾಡಕ್ ಹೋದ್ರು. ನಾವು ಅಂದ್ರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅಂಕಲ್, ಅವ್ರಿಗೆ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಲಿ ಅಂತಾನೆ ನಾವ್ ಈ ರೀತಿ ಮಾಡಿದ್ದು. ಇವಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನಾವಿಲ್ಲ ಅಂತ ಅಂದ್ರೆ. ನಾವಿಲ್ಲ ಅಂತ ಅವ್ರೇನಾದ್ರು ಅಳ್ತಿದ್ರ ಇಲ್ಲ ಗೋಳಾಡ್ತಿದ್ರ, ಏನ್ ಮಾಡ್ತಿದ್ರಪ್ಪ? ಅಯ್ಯೋ, ಏನೋ ಮಿಸ್ ಆಗಿದೆ. ನಾನು ಏನು ಹೇಳ್ಬೇಕು ಅಂತಿದ್ದೆ ಅದೇ ಮರ್ತೋಯ್ತು. ನೀನ್ ಮನೇಲಿದ್ಯಾ, ನನಗೋಸ್ಕರ ಬಿರಿಯಾನಿ ಮಾಡ್ತಾ ಇದೀಯ ಅಂತ ನಿನ್ ಗಂಡ ಹೇಳ್ದ. ಅರ್ಧ ಗಂಟೆ ಬಿಟ್ಟು ಬನ್ನಿ ಮಾವ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತೆಲ್ಲ ಹೇಳಿ ನನಗೆ ಮನೆ ಒಳಗೆ ಬಿಡ್ಲಿಲ್ಲ. ಆದ್ರೆ ಮನೆಯಿಂದ ಘಮ ಘಮ ಬಿರಿಯಾನಿ ಸ್ಮೆಲ್ ಬರ್ತಾ ಇತ್ತು. ಅಪ್ಪ, ಒಂದು ಅವ್ರಿರ್ಬೇಕು ಇಲ್ಲ ನಾನಿರ್ಬೇಕು. ನೀವು ಮನೆ ಹತ್ರ ಹೋಗಿ, ನಾನು ಬರ್ತೀನಿ. ಸರಿ. ಯಾವ ಮಾವ ಎಲ್ಲಿ ಸಿಕ್ಕಿದ್ರು ಮಾವ ಇವರು? ನಿನಗದ್ ಬೇಡ ಮಾವ, ಇಲ್ಲ ನಿಂತಿದ್ರಲ್ಲ, ಬನ್ನಿ ಒಳಗಡೆ ಕುತ್ಕೊಂಡು ಮಾತಾಡುವ. ಈ ಅಪವಿತ್ರ ಜಾಗಕ್ಕೆ ನಾನು ಕಾಲಿಡಲ್ಲ. ಅದ್ಯಾರು ಬಿರಿಯಾನಿ ಮಾಡ್ತಾ ಇರೋದು? ಅದ್ಯಾರ ಸರ್ಪ್ರೈಸ್ ಕೊಡ್ತಾ ಇರೋದು? ಕರಿ ನೋಡೋಣ. ಇಲ್ಲ ಮಾವ, ಒಳಗಡೆ ಯಾರಿಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಬನ್ನಿ ಮಾವ, ಒಳಗಡೆ ನೀವೇ ಬಂದು ನೋಡಿ. ಬನ್ನಿ 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 ಮಾವ. ಚಿನ್ನು, ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾವಿಲ್ಲ ಅನ್ಕೊಂಡು ಪಾರ್ಟಿ ಮಾಡ್ತಿದ್ದೀರಾ? ಇಲ್ಲ, ನೀವಿಲ್ಲ ಅಂತಾನೆ ಪಾರ್ಟಿ ಮಾಡ್ತಿದ್ದು. ಆದ್ರೆ